ರಸ್ತೆ ಇಲ್ಲ, ನೀರು ಇಲ್ಲ. ಚುನಾಯಿತ ಪ್ರತಿನಿಧಿಗಳ ಮೌನ ಜನರಿಗೆ ವೇದನೆ. ಯಾದಗಿರಿ ಜಿಲ್ಲೆಯ ವಾರ್ಡ್ ನಂಬರ್ 11 ಶುಭಂ ಕಾಲೇಜು ಹಿಂದುಗಡೆಯ ನಿವಾಸಿಗಳು ತೀವ್ರ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಇಲ್ಲಿನ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ, ಸರಿಯಾದ ರಸ್ತೆ ಇಲ್ಲ, ಚರಂಡಿಗಳು ತುಂಬಿ ದುರ್ವಾಸನೆಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ನೀರಿಗಾಗಿ ಮಹಿಳೆಯರು ಮತ್ತೆ ಮಕ್ಕಳು ಎಪಿಎಂಸಿಗೆ ಹೋಗಬೇಕು. ಆದರೆ ಅಲ್ಲಿ ಹೈವೇ ರಸ್ತೆಯಲ್ಲಿ ಲಾರಿಗಳು, ಬಸ್ಗಳು ಓಡಾಡ್ತಾ ಇರೋದ್ರಿಂದ ಅಪಾಯದ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ. ನೀರಿಗೆ ಹೋಗಿ ಏನಾದರೂ ಅನಾಹುತ ಆದರೆ ಹೊಣೆ ಯಾರು? ನಮ್ಮ ಮತದಿಂದ ಗೆದ್ದವರು ಏಕೆ ಮೌನವನ್ನ ವಹಿಸಿದ್ದಾರೆ? ಶಾಸಕರು, ನಗರಸಭೆ ಸದಸ್ಯರು, ನಗರಾಭಿವೃದ್ಧಿ ಅಧಿಕಾರಿಗಳು ಯಾರು ಕೂಡ ಈ ಸಮಸ್ಯೆಯ ಕಡೆ ತಿರುಗಿ ನೋಡ್ತಾ ಇಲ್ಲ ಅಂತ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. ಕಸದ ಗಾಡಿ ಬರ್ತಾ ಇಲ್ಲ, ಚರಂಡಿಗಳು ಹುಳ ತುಂಬಿವೆ. ಚುನಾವಣೆ ಬಂದಾಗ ಮಾತ್ರ ನಾಯಕರು ಮತ ಕೇಳಿ ಬರ್ತಾರೆ, ಗೆದ್ದ ನಂತರ ಈ ಕಡೆ ಹಿಂತಿರುಗಿ ಕೂಡ ನೋಡಲ್ಲ ಅಂತ ಸ್ಥಳಕ್ಕೆ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡದ ವರದಿಗಾರರು ಭೇಟಿ ಕೊಟ್ಟಾಗ ಅಲ್ಲಿನ ಸಾರ್ವಜನಿಕರು ಶಾಸಕರ ಮೇಲೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ವಾರ್ಡ್ ನಂಬರ್ 11ರ ಜನರ ಸಂಕಷ್ಟಕ್ಕೆ ಯಾವಾಗ ಸ್ಪಂದನೆ ಸಿಗುತ್ತೆ ಅಂತ ಅಲ್ಲಿನ ಜನರು ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ದಾರಿ ನಡಿಬೇಕು ನೋಡಿ, ಹಂಗೆ ನಡಿಬೇಕು ದಾರಿ. ನಾಳೆಗೆಲ್ಲ ಲೈಟ್ ಇಲ್ರಿ, 20 ವರ್ಷದಿಂದ ಲೈಟ್ ಇಲ್ಲ. ಮತ್ತೆ ನಾಳೆಗೆಲ್ಲ 20 ವರ್ಷದಿಂದ ತಲೆಲೇ ಮಾಡ್ತೀವಿ. ಮಂದಿ ಮನೆಗೆ ಹೋದ್ರೆ ಮಂದಿ ನೀರು ಬಿಡಕ್ಕಲ್ಲ. ಸಾಯ್ತೀವಿ ನಮ್ಮ ಅಂತ ಮುಗ್ತಾರೆ ವಯಸ್ಸಲ್ರಿ. ಈಗ ಇಷ್ಟದಿಂದ ನೀರು ಸಮಸ್ಯೆ ಅದ. ಇಷ್ಟರಿಂದ ಈಟಾದ್ರಿ ಒಂದು 20 ವರ್ಷದಿಂದ ಇಷ್ಟ ತಂದೆ ನೋಡು. ಮೋರಿ ಇಲ್ಲ, ನಾಳೆ ಇಲ್ರಿ. ಅಲ್ಲ ಇಲ್ಲಿ ಯಾರು ನಗರಸಭೆ ಸದಸ್ಯರು ಯಾರು ಬರಲ್ಲ? ಯಾರು ಬರಕ್ಕಿಲ್ಲ, ಓಟಿಗೆ ಒಂದೇ ಬರ್ತಾರ, ಮತ್ತೆ ಆ ಕಡೆ ಆತಾರ್ರಿ. ಅದೊಂದೇನೆ ಓಟಿನ ಸಲಗೆ ಬರೋದು ಅಮ್ಮ ಯಾಕಂತ ಅದು ಓಟ್ ಮುಗಿತು. ನಿಮ್ಮ ಓಣಿ ನಮ್ಮ ಏರಿಯಾದಾಗಿಲ್ಲಮ್ಮ ಬದಲಾವಣೆ ಆಗದ ಅಂತ ಹೇಳ್ತಾರ ಅವ್ರು. ನಾಳೆ ಆಗ್ತಾನಂತಂದ್ರೆ ಸರ್, ಅದು ಮೀಟ್ರ್ ನಾಳೆ ಆಗ್ತಾನಂತಂದು ನಾವು ಒಟ್ಟುಪಾಡಿಗೆ ನಾವು ಓದ್ತೀವಿ ಸರ್, ಮನೆಗೆ ಇರ್ತೀವನ್ರಿ. ಮತ್ತೆ ಯಾರಿಂದ ನೋಡಿ ಕಲೆಕ್ಷನ್ ಬೇರೆದು ಕೊಟ್ಟುಬಿಟ್ಟು ಇದು ಮಾಡಿಬಿಟ್ರೆ ಏನು ಮಾಡ್ಬೇಕು ಹೇಳ? ನಾವು ನೀರಿಂದು ಎಕಡೆ ಹೋಗ್ಬೇಕು? ಕಿರೆ ಇದ್ದವ್ರು ಅಷ್ಟೇ ಇವಿ, ಸ್ವಂತ ಇದ್ದವ್ರು ಅಷ್ಟೇ ಇವಿ. ಊರಿಲ್ಲ, ಒಂದು ರೋಡ್ ಇಲ್ಲ. ರಾತ್ರಿ ಬಂದ್ರೆ ಯಾರನ್ನು ಹೊಡೆದಾಕಿರಿ ಕೇಳೋರಿಲ್ಲ. ಇದು ಸುತ್ತಮುತ್ತ ಜಾಲಿ ಅವ್ರಿ. अन्नंदू ये कैसा जाना? एरिया पूरा पानी से पूरा बहरा, रास्ता नहीं है, कहाँ तो लाइट भी नहीं है, क्या भी नहीं है, फिर कैसा जाना कैसा नहीं? ये रास्ता क्या हो गया? पानी का तकलीफ हुआ, पीने का पानी नहीं आ रहा? पीने का पानी नहीं आ रहा। कितने दिन से नहीं आ रहा? 8 दिन से नहीं आ रहा, पूरा तकलीफ है। एक दिन छोड़ कर एक दिन आ रहा। हाँ, फिर क्या मेंबर एमएलए कौन? कोई भी नहीं आते हैं। ये रोड डालने में मच्छर गिच्छर बहुत होता है क्या ना? हाँ, मच्छरा फुल है। हाँ, क्या तकलीफ हो रहा तुम लोग को? हाँ, पानी की तकलीफ तो फुल है। हाँ, यहाँ से क्या बोलते 6 बजे भी नहीं आता, जल्दी लेट कर को आता। वैसे में एक दिन आड़े आता। तो लोगों का पानी का बहुत तकलीफ है। हाँ, गाड़ा में जा को दूर चलाते। हाँ, यहाँ ग्राम यहाँ नगर सभा मेंबर कोई नहीं आता? नहीं आते, कोई भी पूछने वाला नहीं है बोलकर। एमएलए कौन आता इधर? कौन नहीं आते। हाँ, उसमें लिए बहुत तकलीफ है। तुम्हारा नाम क्या? रिजवाना। कौन सा गाँव? यादगिर 11 नंबर। कोलीवाड़ा।